ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ, ದ್ವಿತೀಯ PUC ಪರೀಕ್ಷೆ 2ರ ಒಂದು ಫಲಿತಾಂಶ ಯಾವಾಗ ಮತ್ತು ವ್ಯಾಲ್ಯೂಯೇಷನ್ ಅಂದರೆ ಮೌಲ್ಯಮಾಪನ ಯಾವಾಗ ಪ್ರಾರಂಭವಾಗುತ್ತೆ ಅಂದರೆ ಪರೀಕ್ಷೆ 2ರ ದ್ವಿತೀಯ PUC ವಿದ್ಯಾರ್ಥಿಗಳ ಒಂದು ಪರೀಕ್ಷೆ 2ರ ಒಂದು ಅಂತಿಮ ಒಂದು ಪೇಪರ್ ನಾಳೆ ಅಂದರೆ ಸೋಮವಾರ ಇಲ್ಲಿ ಸೋಷಿಯಾಲಜಿ ಪರೀಕ್ಷೆ ನಡೀತದೆ. ಇದು ಮುಗಿದ ತಕ್ಷಣವೇ ನಿಮಗೆ ವಿತಿನ್ 5 ಡೇಸಲ್ಲಿ ಮೌಲ್ಯಮಾಪನಕ್ಕೆ ಕರೆ ಕೊಡ್ತಾರೆ. ಆ ಮೌಲ್ಯಮಾಪನ 2 ಡೇಸ್ ಅಥವಾ 3 ಡೇಸಲ್ಲಿ ಎಲ್ಲ ಸಂಪೂರ್ಣವಾದಂತಹ ಎಲ್ಲ ವಿಷಯಗಳ ಸಂಪೂರ್ಣವಾದಂಥ ಮೌಲ್ಯಮಾಪನ ಮುಕ್ತಾಯಗೊಳ್ಳುತ್ತೆ. ಮೇ 29, ಮೇ 27, 28, 29 ಈ 3 ದಿನದಂದು ಈ ದ್ವಿತೀಯ PUC ಪರೀಕ್ಷೆಯ 2ರ ಒಂದು ಫಲಿತಾಂಶ ಬರುತ್ತೆ. 27 ಮೇ 27, 28, 29 ಈ 3 ದಿನದಲ್ಲಿ ಫಲಿತಾಂಶ ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ನೀವು ಫಲಿತಾಂಶಕ್ಕೆ ಕಾಯ್ತಾ ಇರಿ. ಜೊತೆಗೆ ನೋಡಿ, ಮೌಲ್ಯಮಾಪನ ಯಾವ ರೀತಿ ಕಾರ್ಯಗಳನ್ನು ಮಾಡುತ್ತೆ ಅಂದರೆ ನೋಡಿ, ಆಲ್ಮೋಸ್ಟ್ ಈ ಸಾರಿ ಎಲ್ಲರೂ ಕೂಡ ಪಾಸ್ ಆಗುವಂಥ ಸಿಚುವೇಶನ್ ಇರುತ್ತೆ. ನೋಡಿ, 21, 22ರ ನಂತರ ನೀವು ಏನಾದರೂ ಪರೀಕ್ಷೆಯಲ್ಲಿ ತೊಗೊಂಡ್ರೆ ಮಾರ್ಕ್ಸ್ 2 ಮಾರ್ಕ್ಸ್ ಉದಾರತೆಯಿಂದ ಕೊಟ್ಟು ನಿಮಗೆ ಪಾಸ್ ಮಾಡ್ತಾರೆ, ನೋ ಪ್ರಾಬ್ಲಮ್. ಬಟ್ 16, 15, 14 ಈ ರೀತಿ ಮಾರ್ಕ್ಸ್ ಅಂತ ತೆಗೆದುಕೊಂಡ್ರೆ ಪಾಸ್ ಮಾಡುವಂತಹ ಸಿಚುವೇಶನ್ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ನೀವೆಲ್ಲರೂ ಪಾಸ್ ಆಗ್ತೀರಾ ಅಂತ ತಿಳ್ಕೊಂಡಿದ್ದೆ. ಜೊತೆಗೆ KCET ಮೊನ್ನೆ KCET ಮತ್ತು ನೀಟ್ ಪರೀಕ್ಷೆಗಳ ಸಂಪೂರ್ಣವಾದಂಥ ಫಲಿತಾಂಶಗಳು ಕೂಡ ಮೇ ಎಂಡ್ ಒಳಗಡೆ ಬರುವಂಥ ಸಿಚುವೇಶನ್ ಇರುತ್ತೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತು ನಾಳೆ ಸೋಷಿಯಾಲಜಿ ಪರೀಕ್ಷೆ ಇದೆ. ಆ ಪರೀಕ್ಷೆಯ ಸಂಪೂರ್ಣವಾದಂಥ ಮುಖ್ಯ ಪ್ರಶ್ನೆಗಳನ್ನು ಕೂಡ ಈಗ ಹಾಕಿದ್ದೇನೆ, ಅಪ್ಲೋಡ್ ಮಾಡಿದ್ದೇನೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ.